ಫೈನಲಿ ಜಪಾನ್ ರೀಚ್ ಆಗಿದ್ದೀವಿ. ಬರ್ತಾ ಇದ್ದಾಗೆ ಮಳೆ. ಇಮಿಗ್ರೇಷನ್ ಎಲ್ಲ ಆಯಿತು, ಲಗೇಜ್ ಎಲ್ಲ ಸಿಕ್ತು ನಮಗೆ. ನೋಡಿ ಇಲ್ಲೆಲ್ಲ ಇದೆ ಲಗೇಜ್, ನನ್ನ ಕೈಯಲ್ಲೊಂದಿದೆ, ಅರ್ಜುನ್ ಬೇರೆ ಒಂದು ಹಿಡ್ಕೊಂಡಿದ್ದಾನೆ. ನನ್ನ ಮೇಲೆ ಅಂತೂ 2-3 ಲಗೇಜ್ ನೇತಾಕೊಂಡಿದ್ದೀನಿ. ಇಲ್ಲಿ ಟೈಮ್ ಬಂದು ಈಗ ಟೈಮ್ ಎಷ್ಟು ಅಡ್ಜಸ್ಟ್ಮೆಂಟ್ ಇಲ್ಲಿ 7 ಗಂಟೆ ಆಗಿರ್ಬೋದು, 8 ಗಂಟೆನೇ ಆಗಿರ್ಬೋದು. ಯಾಕಂದರೆ 1 ಅವರ್ ನಮಗೆ ಇಮಿಗ್ರೇಷನಲ್ಲೇ ಆಯಿತು. ಮತ್ತು ನೋಡಿದರೆ ನಮ್ಮ ಸಹದೇವ್ ಇದ್ದಾನಲ್ಲ, ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಸಡನ್ನಾಗಿ ನಮಗೆ ಪ್ರಯಾರಿಟಿ ಲೈನ್ ಅಂತ ಬೇಗ ಪ್ರೋಸೆಸ್ ಇದು ಮಾಡಿದ್ರು, ಇಲ್ಲಾಂದರೆ ಇನ್ನೊಂದು 1/2-3 ಗಂಟೆ ಲೇಟ್ ಆಗಿರ್ಬೋದು. ಸೊ ಇಲ್ಲಿಂದ ನೆಕ್ಸ್ಟ್ ನಾವೀಗ ಹೋಟೆಲ್ ರೂಮ್ಗೆ ಹೋಗಬೇಕು. ಬಟ್ ಅಲ್ಲಿ ಚೆಕ್ ಇನ್ 3 o'clock ಅಂತ ಹೇಳಿದ್ದಾರೆ. ಸೊ ಜಶ್ಮಿ ಹೋಟೆಲ್ಗೆ ಫೋನ್ ಮಾಡ್ತಿದ್ದಾಳೆ. ನಾವು ಇಲ್ಲಿ ಏರ್ಪೋರ್ಟಲ್ಲಿ ಫ್ರೆಶ್ ಅಪ್ ಆಗೋದಾ ಅಥವಾ ಇಲ್ಲಿ ಫ್ರೆಶ್ ಅಪ್ ಆಗಿ ಆಮೇಲೆ ಲಗೇಜ್ನ ಹೋಟೆಲಲ್ಲಿ ಇಡೋದು ಅಥವಾ ಎಲ್ಲಾದರೂ ಲಾಕರ್ ಫೆಸಿಲಿಟಿಯಲ್ಲಿ ಇಟ್ಟು ಇವಾಗಲೇ ಸೈಟ್ ಸೀಯಿಂಗ್ ಸ್ಟಾರ್ಟ್ ಮಾಡೋದು ಅಂತ ಏನಂತ ಇನ್ನೂ ಡಿಸೈಡ್ ಮಾಡಬೇಕಷ್ಟೇ. ಸೊ ನೆಕ್ಸ್ಟ್ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ, ನನ್ನ ಜೊತೆನೇ ಇರಿ. ಏರ್ಪೋರ್ಟಲ್ಲಿ ಎಲ್ಲ ಫಾರ್ಮ್ಯಾಲಿಟೀಸ್ ಆಯಿತು. ಫಾರ್ಮ್ಯಾಲಿಟೀಸ್ ಆಗಿ ಈಗ ನಾವು ಮೊಬೈಲ್ ಸಿಮ್ ಮತ್ತು ಇಲ್ಲಿಂದ ನಾವು ನೆಕ್ಸ್ಟ್ ಎಲ್ಲಿ ಹೋಗೋದಂತ ಹೋಟೆಲ್ ರೂಮಿಗೆ ಹೋಗೋಕ್ಕಾಗೋದಿಲ್ಲ ಇವಾಗ, ಬಿಕಾಸ್ ನಮಗೆ ಚೆಕ್ ಇನ್ ಇದ್ದಿದ್ದು 3 o'clock. ಸೊ ಅವರು 3 o'clockಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ನಾವು ಇವಾಗ ಉನೋ ಸ್ಟೇಷನ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಅಲ್ಲಿ ಸುಮಾರು ಪ್ಲೇಸಸ್ ಇದೆ ನೋಡೋಕ್ಕೆ, ಉನೋ ಪಾರ್ಕ್ ಅದು ಇದು ಅಂತ ಹೇಳ್ಕೊಂಡು. ಬಟ್ ಅದಕ್ಕೆ ಫಸ್ಟು ನಾವು ಇಲ್ಲಿಂದ ಈಗ ಟ್ರೈನ ಬಸ್ ಯಾವುದು ಅಂತೇಳಿ ನಾವು ನೋಡ್ಕೋಬೇಕು. ಏರ್ಪೋರ್ಟಲ್ಲಿ ತುಂಬ ಟಿಕೆಟ್ ಕೌಂಟರ್ಸ್ ಇದೆ. ಅಲ್ಲಿ ಈಗ ಯಾವ ಬಸ್ ಕಂಪನಿಯವರು ಅಥವಾ ಯಾವ ಟ್ರೈನ್ ಕಂಪನಿಯವರು ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳೋದನ್ನ ನಾವು ನೋಡಬೇಕು. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ನಮಗೀಗ ಸಿಮ್ ಪರ್ಚೇಸ್ ಮಾಡಬೇಕು. ನಾನು ತೋರಿಸ್ತೀನಿ. ಇಲ್ಲಿ ಪ್ರೀಪೇಯ್ಡ್ ಡಾಟಾ ಸಿಮ್ ಅಂತ ಇದೆ, ಬೇರೆ ಬೇರೆ ಸಿಮ್ ಪ್ಲ್ಯಾನ್ಸ್ ಇದೆ. 16 days ಅನ್ಲಿಮಿಟೆಡ್, ಈ ಥರ ಪ್ಲ್ಯಾನ್ಸ್ ಇದೆ. ಸೊ ಇಲ್ಲಿ ನಾವು ನಮ್ಮ ಕ್ರೆಡಿಟ್ ಕಾರ್ಡ್ ಹಾಕಿ ಏನಾದರೂ ಪರ್ಚೇಸ್ ಮಾಡ್ಬೋದು ಅಂತ ಕಾಣುತ್ತೆ, ಏನು ಅಂತ ನೋಡೋಣ. ಅಥವಾ ಜಪಾನಲ್ಲಿ ಪಾಕೆಟ್ ವೈಫೈಸ್ ತುಂಬ ಫೇಮಸ್. ಈಗ ನಮ್ಮ ಇಂಡಿಯಾದಲ್ಲಿ ಜಿಯೋ ಡಾಂಗ್ಲ್ ಇದೆ ನೋಡಿ, ಹಾಗೆಯೇ ಇಲ್ಲಿ ಪಾಕೆಟ್ ವೈಫೈಸ್ ತುಂಬ ಫೇಮಸ್. ನಾವು ಇದರ ಪಾಕೆಟ್ ವೈಫೈ ಅವ್ರ ಸಿಮ್ ತೊಗೋಬೋದು, ಈ ಸಿಮ್ ತೊಗೋಬೋದು, ಫಿಸಿಕಲ್ ಸಿಮ್ ತೊಗೋಬೋದು. ಸೊ ನಾವಿಲ್ಲಿ ಯಾವುದು ನಮಗೆ ಪ್ರೈಸ್ ಚೀಪಾಗಿ ಸಿಗುತ್ತೆ ಅಂತ ನಾವು ಸರ್ಚ್ ಮಾಡ್ತಾಯಿದ್ದೀವಿ. ಬಿಕಾಸ್ ನಾವು ಎಲ್ಲೇ ಟ್ರಾವೆಲ್ ಮಾಡಬೇಕಾದ್ರೂ ನಮಗೆ ಇಂಟರ್ನೆಟ್ ತುಂಬ ಇಂಪಾರ್ಟೆಂಟ್. ವಿದೌಟ್ ಇಂಟರ್ನೆಟ್ ಏನೂ ಮಾಡೋಕ್ಕಾಗೋದಿಲ್ಲ. ಒಂದು ಗೂಗಲ್ ಮ್ಯಾಪ್ಸ್ ನೋಡಬೇಕಾದ್ರೂ ಇಂಟರ್ನೆಟ್ ಬೇಕಾಗುತ್ತೆ. 10 ಗಂಟೆ ಆಯಿತು ಜಪಾನ್ ಟೈಮಿಂಗ್ಸಲ್ಲಿ. ಇಂಡಿಯಾದಲ್ಲಿ ಈಗ 6:37. ಓಕೆ, ಹೊಟ್ಟೆ ಹಸಿತಾ ಇದೆ, ನನ್ನ ಹೊಟ್ಟೆ ಫುಲ್ ಇದೆ. ಮಕ್ಕಳದು ಬ್ರೇಕ್ಫಾಸ್ಟ್ ಆಗಿರಲಿಲ್ಲ, ಯಾಕಂದರೆ ಏರೋಪ್ಲೇನಲ್ಲಿ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡೋ ಟೈಮಲ್ಲಿ ಇಬ್ಬರು ಮಲಗಿದ್ರು. ಹಾಗೆ ಇಲ್ಲಿ 7-Eleven ಸ್ಟೋರ್ಸ್ ಅಂತ ಇದೆ. ಇದು ಜಪಾನಲ್ಲಿ ಎಲ್ಲ ಕಡೆ ಸಿಗುತ್ತೆ ನಿಮಗೆ 7-Eleven ಸ್ಟೋರ್ಸ್. ಇಲ್ಲಿ ನಿಮಗೆ ಅದೇ ನಾರ್ಮಲ್ ಈಗ ಇಂಡಿಯಾದಲ್ಲಿ ರಿಲಯನ್ಸ್ ಟ್ರೆಂಡ್ಸ್ ಎಲ್ಲ ಇದೆಯಲ್ಲ, ಸಾರಿ ಇದು ರಿಲಯನ್ಸ್ ಫ್ರೆಶ್ ಎಲ್ಲ ಇದೆಯಲ್ಲ, ಹಾಗೆಯೇ ಇಲ್ಲಿ ನಿಮಗೆಲ್ಲ ಸಿಗುತ್ತೆ. ಬ್ರೇಕ್ಫಾಸ್ಟ್, ಆಮೇಲೆ ಗ್ರೋಸರಿ ಐಟಮ್ಸ್, ಬೆವರೇಜಸ್, ಜ್ಯೂಸಸ್, ಎವ್ರಿಥಿಂಗ್ ಇಲ್ಲಿ ಗೆಟ್. ಮಿಲ್ಕ್ ಏನು ಬೇಕಾದರೆ ಸಿಗುತ್ತೆ ಇಲ್ಲಿ ಆಲ್ಮೋಸ್ಟ್. ಬೇಕಂದರೆ ಇಲ್ಲಿ ನೋಡಿ, ಇಲ್ಲಿ ಕಾಫಿ ಮೆಷಿನ್ಸ್ ಇದೆ, ಇಲ್ಲಿಂದ ಹಾಟ್ ಕಾಫಿ ತಗೋಬೋದು. ಅರ್ಜುನ್ ಒಂದು ಕೈ ಹಾಕ್ದ. ಒಂದು ಮಾತ್ರ ಏನು ರಿಯಲೈಸ್ ಆಯಿತು ಅಂತ ಹೇಳಿದರೆ, ಮಕ್ಕಳನ್ನ ಕರ್ಕೊಂಡು ಟ್ರಾವೆಲ್ ಮಾಡೋದು ಅಷ್ಟು ಸುಲಭ ಇಲ್ಲ, ತುಂಬ ಕಷ್ಟ ಇದೆ. ನಾವು ನೆನೆಸಿದ ಅಷ್ಟು ಫಾಸ್ಟ್ ಫೇಸಲ್ಲಿ ಟ್ರಾವೆಲ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಈಗ ನೋಡಿ, ಈಗ ಲ್ಯಾಂಡ್ ಆಗಿ ಆಲ್ಮೋಸ್ಟ್ 2 hours ಆಯಿತು. ಮಕ್ಕಳನ್ನ ಫ್ರೆಶ್ ಅಪ್ ಮಾಡೋದು ಅದೇ ಕೆಲಸ ಆಯಿತು. 10 ಗಂಟೆ ಆದರೂ ನಾವಿನ್ನೂ ಏರ್ಪೋರ್ಟಿಂದ ಹೊರಗೆ ಬರೋಕ್ಕಾಗಿಲ್ಲ ನಮಗೆ. ಮತ್ತು ಇನ್ನೊಂದು ಫಸ್ಟ್ ಡೇ ಆಗಿರೋದ್ರಿಂದ ನಮಗೆ ಯಾವ ಟ್ರೈನ್ ಟಿಕೆಟ್ ತೊಗೋಬೇಕು, ಯಾವ ಬಸ್ ಟಿಕೆಟ್ ತೊಗೋಬೇಕು ಅಂತ ಸ್ವಲ್ಪ ಚೌಕೌಟ್ ಮಾಡೋದ್ರಲ್ಲಿ ಸ್ವಲ್ಪ ಲೇಟ್ ಆಗ್ತಾಯಿದೆ. ಒಂದು ಸಲ ಅದೊಂದು ಫ್ಲೋ ಸಿಕ್ಕಿದ ಮೇಲೆ ಬಹುಶಃ ಪ್ರೊಸೆಸ್ ಸ್ವಲ್ಪ ಫಾಸ್ಟ್ ಆಗ್ಬೋದು. ಮತ್ತು ಈಗ ಲಗೇಜ್ ನಮ್ಮ ಹತ್ರ ಇದೆ. ಈಗ ಉನೋ ಪಾರ್ಕ್ ಏನು ಹೋದರೆ, ನಾವು ಉನೋ ಪಾರ್ಕಲ್ಲಿ ನಾವು ಲಾಕರ್ ರೂಮ್ಸ್ ಇರುತ್ತೆ ಯೂಶ್ವಲಿ ಎಲ್ಲ ಕಡೆ. ಯುರೋಪಲ್ಲಿ ಕೂಡ ಹಾಗೆ ನಾವು ಟ್ರಾವೆಲ್ ಮಾಡಿದಾಗ ನಮಗೆ ಲಾಕರ್ ರೂಮ್ಸ್ ಇರ್ತಾಯಿತ್ತು. ನಾವು ಅಲ್ಲಿ ನಮ್ಮ ಬ್ಯಾಗ್ನ ಇಟ್ಟು ಮತ್ತು ಎಲ್ಲಿ ಬೇಕಾದರೆ ಸೈಟ್ ಸೀಯಿಂಗ್ ಮಾಡ್ಕೊಂಡು ಬಂದು ಮತ್ತೆ ಬ್ಯಾಗ್ ಕಲೆಕ್ಟ್ ಮಾಡ್ಕೋಬೋದು. ಅದು ಎಲ್ಲ ಪ್ರೀಪೇಯ್ಡ್ ಇರುತ್ತೆ ಲಾಕರ್ಸ್. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ನೋಡಿ, ಇಲ್ಲಿ ಟ್ರೈನ್ ಟಿಕೆಟ್ ನೋಡ್ಬೋದು. 10:44ಕ್ಕೆ ನಮಗೆ ಟ್ರೈನ್ ಇದೆ. ಸೊ ರೈಲ್ವೆ ಸ್ಟೇಷನಲ್ಲಿದ್ದೀವಿ ನಾವು, ಟ್ರೈನ್ಗೆ ಕಾಯ್ತಾ ಇದ್ದೀವಿ. ಇದು ಟ್ರೈನ್ ಟ್ರ್ಯಾಕ್ಸ್.
ಜಸ್ಟ್ ಲೈಕ್ ನಮ್ಮ ಬ್ಯಾಂಗ್ಳೂರ್ ಮೆಟ್ರೋ ಇದೆ ನೋಡಿ, ಹಾಗೇ ಇದೆ ಇದು ಟ್ರೈನ್ ಸ್ಟೇಷನ್. ಸೊ ಇಲ್ಲಿ ನೀವು ನೋಡ್ಬೋದು ಕ್ಯೂ ಅಲ್ಲಿ ಜನ ನಿಂತಿದ್ದಾರೆ. ಸೊ ನಾವು ಇಲ್ಲಿ ನಿಂತಿದ್ದೀವಿ ಹೀಗೆ ಕ್ಯೂ ಅಲ್ಲಿ. ನಿಮಿಷಕ್ಕೆ ಒಂದೊಂದು ಟ್ರೈನ್ ಹೋಗ್ತಾ ಇರುತ್ತೆ. ಎಕ್ಸಾಕ್ಟ್ ಆನ್ ಟೈಮ್ ಬರುತ್ತಂತೆ ಟ್ರೈನು. ನೋಡೋಣ ಟ್ರೈನ್ ಹೇಗಿರುತ್ತೆ ಅಂತ ಜಪಾನಲ್ಲಿ. ಸೊ ಟ್ರೈನಲ್ಲಿ ಆಲ್ರೆಡಿ ಬಂದು ಕೂತಾಯ್ತು ನಾವು. ನೋಡ್ಬೋದು ಈ ಥರ ಇದೆ ಟ್ರೈನು. ತುಂಬ ಉದ್ದ ಇದೆ ಟ್ರೈನ್. ಎಷ್ಟು ಸ್ಪೀಡ್ ಆಗುತ್ತೆ ಅಂತ ನೋಡೋಣ. ಇದು ಬುಲೆಟ್ ಟ್ರೈನ್ ಅಲ್ಲ, ಬಟ್ ಇಟ್ಸ್ ಅ ಇಂಟರ್ಸಿಟಿ ಟ್ರೈನ್. ನೋಡ್ಬೋದು ಈ ಥರ ಇದೆ. ಎಲ್ಲ ಕಡೆ ಜಾಪನೀಸಲ್ಲೇ ಜಾಸ್ತಿ ಇನ್ಫಾರ್ಮೇಷನ್ಸ್ ಇದೆ, ಇಂಗ್ಲೀಷ್ ಎಲ್ಲೂ ಕಾಣ್ತಾ ಇಲ್ಲ. ಸೈನ್ ಲ್ಯಾಂಗ್ವೇಜ್ ಒಂದು ಸ್ವಲ್ಪ ಇದೆ, ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಜಪಾನಲ್ಲಿ ಇವತ್ತು ಮಳೆ ಬರ್ತಾ ಇದೆ. ಸೊ ಸೈಟ್ ಸೀಯಿಂಗ್ ಹೇಗಿರುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಈ ಟ್ರೈನ್ ಏನಂದರೆ ಒಂದ್ಸಲ ಟನಲ್ ಒಳಗಡೆ ಹೋಗುತ್ತೆ, ಮತ್ತು ಪುನಃ ಒಂದೇ ನಿಮಿಷಕ್ಕೆ ಟನಲಿಂದ ಹೊರಗೆ ಬರುತ್ತೆ, ಮತ್ತು ಪುನಃ ಟನಲ್ ಒಳಗೆ ಹೋಗುತ್ತೆ. ಸೊ ಹೊರಗಡೆ ಇದು ಏನು ಗೊತ್ತಾಗ್ತಾ ಇಲ್ಲ, ಸಖತ್ ಫಾಸ್ಟಾಗಿ ಹೋಗ್ತಾ ಇದೆ. ಫೀಲಿಂಗ್ ಮಾತ್ರ ಬೆಂಗಳೂರು ಮೆಟ್ರೋದಲ್ಲಿ ಹೋಗುವಂಥ ಫೀಲಿಂಗ್ ಇದೆ, ಸೇಮ್ ಫೀಲಿಂಗ್, ಏನು ಡಿಫ್ರೆನ್ಸ್ ಇಲ್ಲ ನೋಡಿ. ಮತ್ತೆ ನಾವು ಟನಲಿಂದ ಹೊರಗೆ ಬಂದ್ವಿ. ನೋಡ್ಬೋದು ಹೊರಗಡೆ ವೆಜಿಟೇಷನ್ ಗೊತ್ತಾಗ್ತಾ ಇಲ್ಲ, ವಿಂಡೋ ಎಲ್ಲ ಫಾಗ್ ಆಗೋಗಿದೆ ಮಳೆಯಿಂದಾಗಿ. ನಮ್ಮ ಲಗೇಜ್ನೆಲ್ಲ ನಾವು ಲಾಕರಲ್ಲಿ ಇಟ್ಟಿದ್ದೀವಿ. ನಾನು ಆಗಲೇ ಹೇಳಿದಾಗೆ ಎಲ್ಲದನ್ನ ವೀಡಿಯೋದಲ್ಲಿ ತೋರ್ಸೋಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ ಮಕ್ಕಳಿರೋದ್ರಿಂದಾಗಿ. ಸೊ ಈಗ ನಾವು ಅಸಾಕುಸಾದಲ್ಲಿ ಆನ್ ದ ವೇ ನಾವು ಮಧ್ಯದಲ್ಲಿ ಇಳಿದ್ಬಿಟ್ವಿ. ಇಲ್ಲಿ ಟೋಕಿಯೋ ಸ್ಕೈ ಟ್ರೀ ಅಂತ ಇದೆ, ಅದನ್ನು ನೋಡೋಣ ಅಂತ ಬಂದ್ವಿ. ಅದು ಹೇಗಿದೆ ಅಂತ ನೋಡೋಣ. ಸೊ ಈಗ ಎಲಿವೇಟ್ರಲ್ಲಿ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ದೊಡ್ಡ ಎಲಿವೇಟರ್ ಇದು, ನೋಡ್ಬೋದು. ನೋಡಿ ನಾನು ತೋರಿಸ್ತೇನೆ, ನೋಡಿ ಎಷ್ಟು ದೊಡ್ಡದಿದೆ ಅಂತೇಳಿ. ನೋಡಿದರೆ ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ, ಗಾಳಿ ಬೇರೆ ಸಖತ್ ಗಾಳಿ, ಮಳೆ ಹೊಡಿತಾ ಇದೆ. ಬನ್ನಿ, ನಾವು ಹೇಗಿದ್ರು ಟೋಕಿಯೋ ಸ್ಕೈ ಟ್ರೀ ಒಳಗಡೆ ಇದ್ದೀವಿ. ಇಲ್ಲಿ ಸುವಿಧಾ ಅಕ್ವೇರಿಯಮ್, ಆಮೇಲೆ ಒಬ್ಸರ್ವೇಟ್ರಿ ಅಂತೆಲ್ಲ ಇದೆ. ಟೋಕಿಯೋ ಸ್ಕೈ ಟ್ರೀಯಿಂದ ನಾವು ಮೇಲ್ಗಡೆ ಇಡೀ ಟೋಕಿಯೋನೇ ನೋಡ್ಬೋದಂತೆ. ಬಟ್ ಮಳೆಯಿಂದಾಗಿ ಹೇಗೆ ಕಾಣುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಇಲ್ಲಿ ಟೋಕಿಯೋ ಸ್ಕೈ ಟ್ರೀದು ಎಂಟ್ರೆನ್ಸ್ ಕಾಣ್ಬೋದು ನೀವು. ಎಲ್ಲ ಕಡೆ ಇನ್ಫಾರ್ಮೇಷನ್ ಹಾಕಿದ್ದಾರೆ. ಸೊ ನಾವು ಇವಾಗ ಸುಮಿಧಾ ಅಕ್ವೇರಿಯಮ್ಗೆ ಹೋಗ್ತೀವಿ. ಈಗ ನಮ್ಮ ಕತೆ ಹೇಗಾಯ್ತು ಅಂತ ಹೇಳಿದರೆ, ಎಂಕು ಪಣಂಬೂರಿಗೆ ಹೋದಾಗಾಯಿತು. ಒಳಗಡೆ ಬಿಲ್ಡಿಂಗ್ ಒಳಗಡೆ ಎಲ್ಲ ಹುಡುಕಿ ಆಮೇಲೆ ಕರೆಕ್ಟಾಗಿ ಕೇಳಿದರೆ ಅದು ಬಿಲ್ಡಿಂಗಿಂದ ಹೊರಗಡೆ ಬಂದು ಮತ್ತೆ ಒಂದು ಸ್ಟೇರ್ ಕೇಸ್ ತೊಗೋಬೇಕಂತೆ. ಅಲ್ಲಿ ಟಿಕೆಟ್ ತೊಗೊಂಡಾಗ ಸುಮಿಧಾ ಅಕ್ವೇರಿಯಮ್ಗೆ ಹೋಗೋಕ್ಕಾಗುತ್ತೆ. ಸುಮಾರು ಟೈಮ್ ವೇಸ್ಟ್ ಆಯಿತು. ಇದು ಹೇಗಂತ ಹೇಳಿದರೆ ತುಂಬ ಕಾಂಪ್ಲಿಕೇಟೆಡ್ ಇದೆ. ಜಪಾನಲ್ಲಿ ಕೆಲವೊಂದು ಪ್ಲೇಸಸ್ ಹುಡುಕಲಿಕ್ಕೆ ತುಂಬ ಕಾಂಪ್ಲಿಕೇಟೆಡ್ ಇದೆ. ಮೇನ್ಲಿ ಬಿಕಾಸ್ ಆಫ್ ಲ್ಯಾಂಗ್ವೇಜ್ ಬ್ಯಾರಿಯರ್. ಲ್ಯಾಂಗ್ವೇಜ್ ಬ್ಯಾರಿಯರ್ ದೊಡ್ಡ ಪ್ರಾಬ್ಲಮ್ಮು. ಅಂದರೆ ಇವ್ರದ್ದು ಇನ್ಫಾರ್ಮೇಷನ್ ಕೂಡ ಹಾಗೆ, ಎಲ್ಲ ಕಡೆ ಇಂಗ್ಲೀಷಲ್ಲಿ ಇರೋದಿಲ್ಲ. ಆಮೇಲೆ ಇನ್ನೊಂದು, ಎಲ್ಲರಿಗೂ ಇಂಗ್ಲೀಷ್ ಬರೋದಿಲ್ಲ. ಬಟ್ ನಾವು ಸಹಾಯ ಕೇಳಿದಾಗ ಅವ್ರಿಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದರೂ ಆದಷ್ಟು ಟ್ರೈ ಮಾಡಿ ನಮಗೆ ಹೆಲ್ಪ್ ಮಾಡ್ತಾರೆ. ಈಗ ಒಬ್ಬರು ಲೇಡಿ ನಮ್ಮನ್ನ ಇಲ್ಲಿ ಹೊರಗಡೆವರೆಗೆ ಕರ್ಕೊಬಂದು ಬಿಟ್ಟು ತೋರಿಸ್ಕೊಂಡು ಹೋದರು. ಸೊ ಫೈನಲಿ ಸುಮಿಧಾ ಅಕ್ವೇರಿಯಂ ಟಿಕೆಟ್ ಕೌಂಟ್ರಿಗೆ ಬಂದು ಸುಮಾರು ಹೊತ್ತಿಂದ ಹುಡುಕಿ ಇವಾಗ ಸಿಕ್ತು. ಟೋಕಿಯೋ ಸ್ಕೈ ಟ್ರೀ ಬಿಲ್ಡಿಂಗ್ ಅಷ್ಟು ದೊಡ್ಡದಾಗಿದೆ ನೋಡಿ. ಇವರೆಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಇಲ್ಲಿ ನಾವೀಗ ಟಿಕೆಟ್ ಪರ್ಚೇಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಮ್ಮ ಹತ್ರ ಇರೋ ಕಾರ್ಡ್ ಯೂಸ್ ಮಾಡ್ಕೊಂಡು ನಾವು ಆನ್ಲೈನಿಂದ ಟಿಕೆಟ್ ಪರ್ಚೇಸ್ ಮಾಡ್ಬೋದು. ಸೊ ನಾವಿಲ್ಲಿ ಕಾರ್ಡ್ ಸ್ವೈಪ್ ಮಾಡಿ ಟಿಕೆಟ್ ತೊಗೊಂಡ್ವಿ. ಇಲ್ಲೆಲ್ಲ ನಾವು ನಿಯೋ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. 2 adults and 1 ಚೈಲ್ಡ್ಗೆ 5800 yen ಆಯಿತು. ಅಂದರೆ ಆಲ್ಮೋಸ್ಟ್ ಇಂಡಿಯನ್ ಕರೆನ್ಸಿನಲ್ಲಿ 3000 ರೂಪಾಯಿ ಆಗಿರ್ಬೋದು.
ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ ರೇಟ್ ಹೇಳ್ತಾ ಇದ್ದೀನಿ. ಎಲ್ಲ ಪ್ಲಾಂಟೆಡ್ ಅಕ್ವೇರಿಯಮೇ ಮಾಡಿದ್ದಾರೆ. ಹೌದು ಮಾರೈತಿ. ಅರ್ಜುನ್, how is it?好多虾子嘞。ಇಲ್ಲಿ ಸಣ್ಣ ಸಣ್ಣ ಲಾಬ್ಸ್ಟರ್. ಅರ್ಜುನ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಅರ್ಜುನ್ ಮಾತ್ರ ಅಲ್ಲ, ನಾನು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಬಿಕಾಸ್ ಫಿಶಸ್ ನನಗೆ ತುಂಬ ಫೇವ್ರೇಟ್. ನನ್ನ ಹತ್ರ ಕೂಡ ಮನೆಯಲ್ಲಿ ಒಂದು ಸಣ್ಣ ಪ್ಲಾಂಟೆಡ್ ಅಕ್ವೇರಿಯಂ ಇದೆ. ಸಹದೇವ್ ಕೂಡ ಎಂಜಾಯ್ ಮಾಡ್ತಿದ್ದೆ. ನೋಡಿ ಸಹದೇವ್ ಎಂತ ಮಗದು? ಫಿಶ್ ಹಂಗೆ ಮಾಡಿದೆ, ಮಾಮ ಮಾಡಿದೆ. ಏನು ಸಖತ್ತಾಗಿ ದೊಡ್ಡದಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ಟೂ ಗುಡ್. ಇದು ಬರೀ ಟ್ರೈಲರ್ ಅಷ್ಟೇ, ಪಿಕ್ಚರ್ ಇನ್ನೂ ಬಾಕಿ ಇದೆ. ಇಲ್ಲಿ ನೋಡಿ, ಇವಾಗ ನಾನು ತೋರಿಸ್ತೀನಿ ಜೆಲ್ಲಿ ಫಿಶಸ್ ಹೇಗೆ ಕಾಣುತ್ತೆ ಅಂತ ಲೈಟಿಂಗಲ್ಲಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಗ್ರಾಫಿಕ್ಸ್ ತರ ಕಾಣ್ತಾ ಇದೆ. ಯಾವುದೋ ಆನಿಮೇಟೆಡ್ ಮೂವಿ ನೋಡ್ದಂಗೆ ಆಗ್ತದೆ, ಬಟ್ ಇನ್ಫ್ಯಾಕ್ಟ್ ಇದು ಲೈವ್ ಫಿಶಸ್. ನೋಡಿ ಇನ್ನೊಂದು ಲೈಟಿಂಗ್ ಎಫೆಕ್ಟ್ ಅಲ್ಲಿ ತೋರಿಸ್ತೀನಿ. ಅರ್ಜುನ್ ತುಂಬಾ ಎಕ್ಸೈಟೆಡ್ ಆಗಿದ್ದಾನೆ. ವೆರೈಟಿ ಜೆಲ್ಲಿ ಫಿಶಸ್ ಇದೆ. ಸೊ ಇದು ಇಲ್ಲಿ ಒಂಥರ ಬ್ರೌನ್ ಕಾಫಿ ಕಲರ್ ಎಲ್ಲ ಇದೆ, ವೈಟ್ ಕೂಡ ಇದೆ ಒಂದೊಂದು ಚಿಕ್ಕದು. ಇದು ಪಾಂಡಲ್ಲಿ ಜೆಲ್ಲಿ ಫಿಶ್ ಹಾಕಿದ್ದಾರೆ ಇಲ್ಲಿ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಬೇರೆ ಕಲರ್ ಲೈಟ್ನ ಇಲ್ಯುಮಿನೇಟ್ ಮಾಡ್ತಾರೆ, ಆಗ ಅದು ಕಲರ್ ಚೇಂಜ್ ಆದಾಗ ಕಾಣುತ್ತೆ ನಮಗೆ. ಏನೋ ಒಂಥರ ರಿಯಲ್ ಲೈಫಲ್ಲಿ ಆ್ಯನಿಮೇಟೆಡ್ ಮೂವಿ ನೋಡಿದ ಫೀಲಿಂಗ್ ಆಗ್ತಾ ಇದೆ. ಮತ್ತು ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ನೋಡಿ. ಈಗ ಗ್ರೀನ್ ಲೈಟ್ ಮಾಡಿದರು, ಗ್ರೀನ್ ಲೈಟ್ ಹಾಕಿದಾಗ ಆ ಲೈಟ್ ಹತ್ರ ಬಂದಾಗ, ಈಗ ಬ್ಲೂ ಲೈಟ್ ಹತ್ರ ಬಂದಾಗ ಜೆಲ್ಲಿ ಫಿಶ್ ಬ್ಲೂ ಆಗುತ್ತೆ. ಗ್ರೀನ್ ಲೈಟ್ ಹತ್ರ ಬಂದಾಗ ಅದು ಗ್ರೀನ್ ಕಾಣುತ್ತೆ. ನೋಡಿ ಅಲ್ಲಿ ನಿಮಗೆ ಗ್ರೀನ್ ಕಾಣಿಸ್ಬೋದು. ಹಾಗೆ ತುಂಬ ಚೆನ್ನಾಗಿದೆ. ಇಲ್ಲಿಗ ಕಲರ್ ಚೇಂಜ್ ಆಗ್ತಾ ಬಂತು. ಕ್ಯಾಮ್ರಾದಲ್ಲಿ ಅದಷ್ಟೊಂದು ಚೆನ್ನಾಗಿ ಫೋಕಸ್ ಆಗ್ತಾ ಇಲ್ಲ, ಬಟ್ ಇಟ್ ಲುಕ್ಸ್ ಲೈಕ್ ಆಲ್ ದ ಜೆಲ್ಲಿ ಫಿಶಸ್ ಆರ್ ಚೇಂಜಿಂಗ್ ದ ಕಲರ್. ಬನ್ನಿ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಅರ್ಜುನ್ ಮಾತ್ರ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದಾರೆ. ನೋಡಿ ಇದೊಂದು ದೊಡ್ಡ ಕೇವ್ ಸ್ಟೈಲಲ್ಲಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಫೋಕಸ್ ಆಗುತ್ತೆ ಅಂತ ನನಗೆ ಹೇಳಕ್ಕಾಗ್ತಾ ಇಲ್ಲ. ಭಾರಿ ದೊಡ್ಡ ಒಂದು ಶಾರ್ಕ್ ಉಂಟು. ಬಂದದ್ದು ಈಗ ನೋಡ್ರಿ. ಶಾರ್ಕ್ ಬಗ್ಗೆ ನಾವು ಆವಾಗ ಹೇಳ್ತಿದ್ವಿ, ನೋಡಿ ಬಂತು, ಶಾರ್ಕ್ ಬಂತು. ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ಸೀ ವಾಟರ್ ಅಕ್ವೇರಿಯಂ, ಇದು ಸಾಲ್ಟ್ ವಾಟರ್ ಅಕ್ವೇರಿಯಂ ಇದು. ಸೊ ಹಾಗೆ ಸಾಲ್ಟ್ ವಾಟರ್ ಇರುವಂಥ ಎಲ್ಲ ಫಿಶಸ್ನ ಹಾಕಿದ್ದಾರೆ ಇಲ್ಲಿ. ಇಲ್ಲಿ ನೋಡಿದಷ್ಟು ಮುಗಿಯೋದಿಲ್ಲ, ಬೇರೆ ಥರ ಮಾಡಿದ್ದಾರೆ. ಪೆಂಗ್ವಿನ್ಸ್ ಇಟ್ಟಿದ್ದಾರೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ, ಕೊಳ ಹತ್ರ ಕಾಣ್ತಿದೆ. ನೋಡಿ ಎಲ್ಲ ಪೆಂಗ್ವಿನ್ ಈಜಾಡ್ತಾ ಇದೆ. ನಾನು ನಿಮಗೆ ಇನ್ನೊಂದು ವ್ಯೂವಲ್ಲಿ ತೋರಿಸ್ತೀನಿ ಅದನ್ನು. ಪೆಂಗ್ವಿನ್ ಉಂಟು, ಪೆಂಗ್ವಿನ್ ನೋಡಿ ಅಲ್ಲಿ ಕಾಣ್ಬೋದು ನೀವು. ಪೆಂಗ್ವಿನ್ ಸ್ವಿಮ್ ಮಾಡ್ತಾ ಇದೆ. ಸೊ ಪೆಂಗ್ವಿನ್ ಈ ನೀರಲ್ಲಿ ಸ್ವಿಮ್ ಮಾಡಬೇಕಂದ್ರೆ ನೀವು ಯೋಚನೆ ಮಾಡಿ, ಇಲ್ಲಿದು ಟೆಂಪ್ರೇಚರ್, ನೀರಿದು ಟೆಂಪ್ರೇಚರ್ನ ಹೇಗೆ ಮೇಂಟೈನ್ ಮಾಡಿರ್ತಾರೆ ಅಂತ ಹೇಳಿ. ಯಾಕಂದರೆ ಪೆಂಗ್ವಿನ್ನು ಅಂಟಾರ್ಕ್ಟಿಕಾ ಅಲ್ಲಿ ಇರುವಂಥ ಒಂದು ಪ್ರಾಣಿ, ಪಕ್ಷಿ. ಅದನ್ನು ತಗೊಬಂದು ಜಪಾನಲ್ಲಿ ನೋಡಿ ಇವರು ಹಾಕಿದ್ದಾರೆ ಅಂತ ಹೇಳಿದರೆ, ಈ ಅಕ್ವೇರಿಯಂ ಸೆಟಪ್ನ ಹೇಗೆ ಮಾಡಿರ್ಬೋದು ಮತ್ತು ವಾಟರ್ ಟೆಂಪ್ರೇಚರ್ನ ಹೇಗೆ ಮೇಂಟೈನ್ ಮಾಡಿರ್ಬೋದು ನೀವು ಯೋಚನೆ ಮಾಡಿ. ಬಹುಶಃ ನೀರನ್ನೇ ರೆಫ್ರಿಜರೇಟ್ ಮಾಡಿಬಿಡ್ತಾರಂತ.
ಅದು ಒಂದು ಬಾಯಿಗೆ ಒಂದು ಮೀನೇ ಕೊಡ್ತಾ ಇದ್ದಾರೆ. ಇಡೀ ಮೀನೇ ತಿಂತಾ ಇದೆ ಪೆಂಗ್ವಿನ್. ಝೂಮ್ ಮಾಡೋಣ ನೋಡಿ, ಕೈಯಲ್ಲಿ ಮೀನಿದೆ, ಅದರ ಹೊಟ್ಟೆ ತುಂಬಿದೆ. ಹೊಟ್ಟೆ ತುಂಬಿದ ಮತ್ತು ನೋಡಿ ಇಡೀ ಮೀನುಗಳು ಅಂತ ತಿನ್ನೋದು. ಇದು ಯಾವ ಇದಂತ ನಮಗೆ ಗೊತ್ತಿಲ್ಲ, ಯಾವ ಥರ ಕಾಣ್ತಾ ಇದೆ. ಯಾವ ಕ್ರಿಯೇಚರ್ ಅಂತ ಇನ್ಫಾರ್ಮೇಶನ್ ಇದೆ ನೋಡೋಣ. ಸ್ಯಾಂಡ್ ಬಾಟಮ್ ಇನ್ ಕೋರಲ್, ಸ್ಯಾಂಡ್ ಬಾಟಮ್ ಇನ್ ಕೋರಲ್ ರೀಫ್ ಅಂತ ಹೇಳಿದ್ದಾರೆ. ಬಟ್ ನಿಜವಾಗ್ಲೂ ಇದು ಹಾವು ಥರನೇ ಕಾಣ್ತಾ ಇದೆ. ಇದು ಯಾವ ಥರದ್ದು ಪ್ರಾಣಿ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಬಹುಶಃ ಇದು ಹಾವೇ ಇರಬೇಕು ಅಂತ, ಸಮುದ್ರ ಹಾವು ಆ ಥರ ಏನಾರು ಇರಬೇಕು ಅಂತೇಳಿ. ನೋಡಿ ಇದೊಂದು ತುಂಬ ಹೊರಗಡೆ ಬಂದಿದೆ. ಇದು 100% ಇದು ಹಾವೇ, ಬಹುಶಃ ಸ್ಯಾಂಡ್ ಒಳಗಡೆ ಇರುವಂತಹ ಹಾವು. ಸೊ ಇದು ಟ್ರೆಡಿಷ್ನಲ್ ಜಾಪನೀಸ್ ನೂಡಲ್ಸ್. ಒಂಥರ ಚೆನ್ನಾಗಿದೆ. ಈ ಥರ ಸ್ಟಿಕ್ ಕೊಡ್ತಾರೆ, ನಾವು ಹೀಗೆ ಸ್ಟಿಕ್ಕಲ್ಲಿ ಹೀಗೆ ತಿನ್ನಬೇಕು. ಆಮೇಲೆ ಇದು ತಾಯಿ ಫುಡ್. ಇದು ತಾಯಿ ಫುಡ್ ಯೂಶ್ವಲಿ ರೈಸ್ ಇದ್ದೇ ಇರುತ್ತೆ. ತಾಯಿ ಫುಡ್ಡಲ್ಲಿ ರೈಸ್, ಚಿಕನ್, ವೆಜಿಟೇಬಲ್ಸ್ ಮತ್ತು ವೆಜಿಟೇಬಲ್ ಸೂಪ್ ಹಾಗೆಲ್ಲ. ಇದು ಕೋಕ್ ಅಲ್ಲ, ಇದು ಜಿಂಜರ್ದು ಒಂದು ಡ್ರಿಂಕ್. ಸೊ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಸೊ ನಾವಿವಾಗ ಟೋಕಿಯೋ ಸ್ಕೈ ಟವರ್ದು ಏರಿಯಲ್ ವ್ಯೂ ನೋಡೋಕೆ ಹೋಗ್ತಾ ಇದ್ದೀವಿ. ಟಿಕೆಟ್ ಎಲ್ಲ ಪರ್ಚೇಸ್ ಮಾಡಿ, ಟಿಕೆಟ್ ಸ್ಕ್ಯಾನ್ ಮಾಡಿ ಈಗ ಇಲ್ಲಿ ವೇಟಿಂಗಲ್ಲಿದ್ದೀವಿ. ಆ್ಯಕ್ಚುಲಿ 3 ಗಂಟೆಗೆ ಅಂತ ಸ್ಲಾಟ್ ಇತ್ತು, ಬಟ್ 2:30 ಸ್ಲಾಟೇ ನಮಗೆ ಸಿಕ್ತು. ಸೊ ನಾವು ಇದೇ ಟವರ್ಗೆ ಹೋಗ್ತಾ ಇರೋದು, ಇವಾಗ ಟವರ್ ಮೇಲೆ ಹೋಗ್ತಾ ಇದ್ದೀವಿ. Floor 350. 600 meters. So we know 600 meters. ಸೊ ಫೈನಲಿ ಟೋಕಿಯೋ ಟವರ್ ಮೇಲೆ ಇದ್ದೀವಿ. ಇಲ್ಲಿ ನೋಡ್ಬೋದು ನೀವು, ದಿಗಂತದವರೆಗೆ ಬಿಲ್ಡಿಂಗ್ಸ್ ಮೇಲೆ ಬಿಲ್ಡಿಂಗ್ಸ್ ಕಾಣುತ್ತೆ. ಕೆಳಗಡೆ ವೆಹಿಕಲ್ಸ್ ನೋಡಿದರೆ ಏನಿಲ್ಲ, ಇಷ್ಟು ಸಣ್ಣದಾಗಿ ಕಾಣುತ್ತೆ, ಅಷ್ಟು ಚೆನ್ನಾಗಿದೆ. ನಿಮಗೆ ಇನ್ನೊಂದು ವ್ಯೂ ಇಂದ ತೋರಿಸ್ತೀನಿ. ಅಲ್ಲಿ ಸಮುದ್ರದಲ್ಲಿ ಶಿಪ್ ಹೋಗೋದಿಲ್ಲ. ಸೊ ನೋಡಿ, ಆ ದೂರದಲ್ಲಿ ನಿಮ್ಗೆ ಏನು ಸಮುದ್ರ ಕಾಣ್ತಾ ಇದೆಯಲ್ಲ, ಅಲ್ಲಿ ಕೆಲವೊಂದು ಬೋಟ್ಗಳಿಂದ ಲೈಟ್ ಕಾಣುತ್ತೆ ನಿಮಗೆ, ಆಯ್ತಾ. ದೂರದಲ್ಲಿ ಸಮುದ್ರ ಇದೆ. ಆಮೇಲೆ ಇಲ್ಲಿ ರೋಡ್ ಜೊತೆ ಒಂದು ಸೈಡಲ್ಲಿ ಹೊಳೆ ಬೇರೆ ಇದೆ. ಮೋಡ ಈಗ ಮಳೆ ಬಿಟ್ಟಿದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬೇರೆ ಕಡೆ ಹೋಗಿ ನೋಡಿ, ಸಖತ್ ಜನ ಇದ್ದಾರೆ. ನೋಡಿದ್ರ ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇಲ್ಲಿ ಎಲ್ಲೋ ಒಂದು ಕಡೆಯಿಂದ ಮೌಂಟ್ ಫೂಜಿ ಕಾಣುತ್ತಂತೆ ಆನ್ ಅ ಕ್ಲಿಯರ್ ಡೇ. ಅದು ಎಲ್ಲಿ ಕಾಣುತ್ತೆ ಅಂತ ನೋಡೋಣ. ಈ ಟೋಕಿಯೋ ಸ್ಕೈ ಟ್ರೀಯಲ್ಲಿ ಫುಲ್ ಒಂದು ರೌಂಡ್ ಹೊಡಿತಾ ಇದ್ದೀವಿ. ಇದು ಎಷ್ಟು ದೊಡ್ಡದಿದೆ ಅಂತ ಹೇಳಿದರೆ, ಮೇಲೆ ಒಂದು ಒಳ್ಳೆ ದೊಡ್ಡ ಫುಟ್ಬಾಲ್ ಸ್ಟೇಡಿಯಂ ಅಷ್ಟೇ ದೊಡ್ಡದಿದೆ. ಯಾವ ಆ್ಯಂಗ್ಲಿಂದ ನೋಡಿದ್ರು ನಿಮಗೆ ದಿಗಂತದವರೆಗೆ ಬಿಲ್ಡಿಂಗ್ಸೇ ಕಾಣೋದು. ಹೊರಗಡೆ ಮಿರರಲ್ಲಿ ನೋಡಿದರೆ ನಿಜವಾಗ್ಲೂ ನೋಡೋಕ್ಕೆ 2 ಕಣ್ಣು ಸಾಲೋದಿಲ್ಲ. ಸೊ ಅಟ್ ಪ್ರೆಸೆಂಟ್ ನಾವು ಇಲ್ಲಿದ್ದೇವೆ. ನೆಕ್ಸ್ಟ್ ಈಗ ಅಲ್ಲಿ ಹೋಗ್ತಿದ್ದೇವೆ. ಓಕೆ, ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿದ್ರೆ ಅಲ್ಲಿಂದ ಎಷ್ಟು ಚೆನ್ನಾಗಿ ಕಾಣ್ಬೋದು ಅಂತ ನೋಡಬೇಕು. ಸೊ ಇಲ್ಲಿಗ ಲಿಫ್ಟಿಗೆ ಕಾಯ್ತಿದ್ವಿ. ಲಿಫ್ಟ್ 800 meters per minute ಸ್ಪೀಡಲ್ಲಿ ಹೋಗುತ್ತೆ. ಸಿಕ್ಕಾಪಟ್ಟೆ ಸ್ಪೀಡ್ ಇದೆ. ಆವಾಗ ಬಂದಿದ್ದಕ್ಕಿಂತಲೂ ಇನ್ನೂ ಹೈಟ್ 450 meter ಹೈಟ್ಗೆ ಹೋಗ್ತಾಯಿದ್ದೀವಿ ನಾವು. ಆಲ್ಮೋಸ್ಟ್ ಅರ್ಧ ಕಿಲೋಮೀಟರ್ ಎಬೋ ದ ಗ್ರೌಂಡ್. ಸೊ ಬನ್ನಿ ಇಲ್ಲಿ ಹೇಗಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿದೆ. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ವರ್ಡ್ಸೇ ಬರ್ತಾ ಇಲ್ಲ. ಅರ್ಧ ಕಿಲೋಮೀಟರ್ ಭೂಮಿಯಿಂದ ಮೇಲೆ ಬಂದಾಗ ಕೆಳಗಡೆ ಹೇಗೆ ಕಾಣುತ್ತೆ ಅಂತ ನಾನು ಹೇಗೆ ವರ್ಣಿಸ್ಬೇಕು ಅದನ್ನು ಅಂತ ಗೊತ್ತಾಗ್ತಾ ಇಲ್ಲ. ಆ ಫೀಲಿಂಗೇ ಬೇರೆ. ಒಂಥರ ಲೈಟ್, ಒಂಥರ ಗಾಳಿ ತೇಲ್ದಂಗೆ ಆಗುತ್ತೆ. ಒಂಥರ ಇಲ್ಲಿ ಚಳಿ ಜಾಸ್ತಿ ಇದೆ, ಯಾಕಂದರೆ ಆಬ್ವಿಯಸ್ಲಿ
ಭೂಮಿಯಿಂದ ಇಷ್ಟು ಮೇಲೆ ಬಂದಾಗ ಚಳಿ ಇರಲೇಬೇಕು. ಅದ್ರ ಜೊತೆಗೆ ಎ ಸಿನೂ ಚಿಲ್ಡ್ ಆಗಿದೆ. ಬಟ್ 100% ಇದು ಹೊರಗಡೆದು ಅಟ್ಮಾಸ್ಫಿಯರು ನಮಗೆ ಗೊತ್ತಾಗುತ್ತೆ. ಸ್ವಲ್ಪ ಗಾಳಿ ಇದು ಟೂ ಗುಡ್. ನಾನು ಬ್ಯಾಕ್ಗ್ರೌಂಡಲ್ಲೆಲ್ಲ ತೋರಿಸ್ತೀನಿ ನೋಡಿ. ಎಷ್ಟು ನೋಡಿದ್ರು ದಿಗಂತಕ್ಕೆ ಮುಗಿಯೋದಿಲ್ಲ. ಇದು ರೌಂಡ್ ಅದೇ ನಾನು ಆಗ ಹೇಳಿದ್ದಲ್ಲ, ಆಗ ಕೆಳಗಡೆ ಫ್ಲೋರ್ ಒಂದು ಫುಟ್ಬಾಲ್ ಸ್ಟೇಡಿಯಂ ದೊಡ್ಡದಿತ್ತು. ಇದು ಅಷ್ಟೇನು ದೊಡ್ಡದಿಲ್ಲ, ಬಟ್ ಸ್ಟಿಲ್ ತುಂಬ ದೊಡ್ಡದಾಗಿದೆ. ಟೋಕ್ಯೋ ಸ್ಕೈ ಟ್ರೀ ಟವರ್ ನೋಡಿ ಆಗಿತ್ತು. ಆಮೇಲೆ ಅಲ್ಲಿ ಅಕ್ವೇರಿಯಂ ಸೆಂಟರ್ ಅದು ನೋಡಿದ್ವಿ. ಅದಾಗಿದ್ಮೇಲೆ ಈಗ ನಾವು ನೆಕ್ಸ್ಟು ಅಸಾಕುಸ ಅಂತ ಒಂದು ಪ್ಲೇಸ್ಗೆ ಹೋಗ್ತೀವಿ. ಅಲ್ಲಿ ಶೆನ್ಸೋಜಿ ಟೆಂಪಲ್ ಅಂತ ಇರುತ್ತೆ. ಸೊ ಅದನ್ನ ನೋಡಕ್ಕೆ ಹೋಗ್ತೀವಿ. ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನನ್ನ ಫೋನಲ್ಲಿ ಜಸ್ಟ್ 18 to 19% ಚಾರ್ಜ್ ಉಳಿದಿದೆ. ನಮ್ಮ ಒಂದು ಟ್ರಾವೆಲ್ ಕಾರ್ಡ್ ಅಂತ ಒಂದು ಪರ್ಚೇಸ್ ಮಾಡಿದ್ದೀವಿ. ಇದು ಜಪಾನ್ದೇ ಕಾರ್ಡ್. ಇಂಡಿಯಾದಿಂದ ನಾವೇನು ನಿಯೋ ಕಾರ್ಡ್ ತಂದಿದ್ವಿ, ಹಾಗೆಯೇ ಜಪಾನಲ್ಲಿ ಒಂದು ಕಾರ್ಡ್ ಸಿಗುತ್ತೆ, ಅದನ್ನು ಪರ್ಚೇಸ್ ಮಾಡಿದ್ವಿ. ಸೊ ಅದಿದ್ದರೆ ನಮಗೆ ಅದರಿಂದನೂ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಹೋಗ್ತೇವೆ. ರೈಲ್ವೆ ಸ್ಟೇಷನಲ್ಲಿ, ಟ್ರಾಮ್ನಲ್ಲಿ, ಮೆಟ್ರೋದಲ್ಲಿ, ಅಥವಾ ಫುಡ್ ಪರ್ಚೇಸ್ ಮಾಡೋಕ್ಕೆ, ಏನು ಪರ್ಚೇಸ್ ಮಾಡೋಕ್ಕೂ ಅದನ್ನು ಯೂಸ್ ಮಾಡ್ಬೋದು. ಸೇಮ್ ಕರೆನ್ಸಿ ಡಿಜಿಟಲ್ ವ್ಯಾಲೆಟ್ ಇದ್ದಾಗೆ. ಸೊ ಅದಕ್ಕೆ ಈಗ ನಾವು ರೀಚಾರ್ಜ್ ಮಾಡಿದ್ವಿ. ನಮ್ಮದು ಆಲ್ರೆಡಿ ಅದು ಎಕ್ಸಾಸ್ಟ್ ಆಗಿತ್ತು. ಈಗ 2000 N ನಮ್ಮ ಇಬ್ಬರಿಬ್ಬರು ಕಾರ್ಡ್ಗೆ ಹಾಕ್ಕೊಂಡಿದ್ವಿ. ಸೊ ಜಪಾನ್ದು ಸ್ಟ್ರೀಟ್, ಇಲ್ಲಿ ಯಾವುದು ವೆಹಿಕಲ್ಸ್ಗೆ ನಾರ್ಮಲ್ ಟ್ರಾಫಿಕ್ ಏನಿಲ್ಲ. ಇಲ್ಲಿ ನಾರ್ಮಲಾಗಿ ಅವರವ್ರ ಅಪಾರ್ಟ್ಮೆಂಟಲ್ಲೆಲ್ಲ ಪಾರ್ಕ್ ಮಾಡ್ಕೊಂಡಿದ್ದಾರೆ. ಅರ್ಜುನ್ ಕೈ ಇಟ್ಕೊಬ. ಸೊ ನಮ್ಮ ಹಿಂದೆ ಮತ್ತು ಮುಂದೆ ಮೈನ್ ರೋಡ್ ಇದೆ. ಇದೊಂದು ಕನೆಕ್ಟಿಂಗ್ ರೋಡ್ ಥರ ಆಯಿತಾ. ವೆದರ್ ಹೇಗಿದೆ ಅಂತ ಕೇಳಿದರೆ ಸೇಮ್ ಟು ಸೇಮ್ ನೋಡಿ. ಇಲ್ಲಿ ಜಪಾನಿನ ಲೇಡೀಸ್ ಅವರ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಹೋಗ್ತಾಯಿದ್ದಾರೆ. ಸೇಮ್ ಟು ಸೇಮ್ ಯುರೋಪಿಯನ್ ವೆದರ್ ಥರನೇ, ಒಂದು ಸ್ವಲ್ಪನೂ ಚೇಂಜ್ ಇಲ್ಲ. ಅದು ಆ ಗಾಳಿಲಿ ಒಂದು ಅರೋಮ ಇದೆ ಆಯಿತಾ. ಅದು ನಾನು ಮಧ್ಯಾಹ್ನ ಒಂದು ನೂಡಲ್ಸ್ ತಿಂದೆ. ಆ ನೂಡಲ್ಸಲ್ಲಿ ಏನೋ ಒಂದು ಫ್ಲೇವರಿಂಗ್ ಸಬ್ಸ್ಟೆನ್ಸ್ ಹಾಕಿದರು. ಸೇಮ್ ಫ್ಲೇವರಿಂಗ್ ಸಬ್ಸ್ಟೆನ್ಸ್, ಸೇಮ್ ಅರೋಮ ಈ ಗಾಳಿನಲ್ಲೂ ಬರ್ತಾಯಿದೆ. ಅದು ಬಿಟ್ಟರೆ ಪಕ್ಕಾ ಯುರೋಪಲ್ಲಿ ನಮಗೆ ಹೇಗೆ ಯುರೋಪ್ ವೆದರಲ್ಲಿ ಯಾವ ಥರ ಫೀಲ್ ಆಗ್ತಾಯಿತ್ತು, ಸೇಮ್ ಫೀಲ್. ರೋಡ್ಗಳೆಲ್ಲ ಅಷ್ಟು ಕ್ಲೀನಾಗಿದೆ, ಒಂದು ಸ್ವಲ್ಪನೂ ಕಸ ಕಡ್ಡಿ ಕಾಣೋದಿಲ್ಲ ನೋಡಿ. ರೋಡ್ ಮೇಲೆ ನಡೆಯೋಕ್ಕೆ ಸಿಗ್ನಲ್ ಬಂತು. ಸೊ ರೋಡ್ ಕ್ರಾಸ್ ಮಾಡ್ತಿದ್ವಿ. ಎಲ್ಲರೂ ರೋಡ್ ಕ್ರಾಸ್ ಮಾಡ್ತಾರೆ. ವೆಹಿಕಲ್ಸ್ ಎಲ್ಲ ನಿಂತಿದೆ. ಓಕೆ, ನಾವು ಇವಾಗ ಟೆಂಪಲ್ಗೆ ಆಗಿದ್ವಿ. ಇಲ್ಲಿ ಕಾಣ್ಬೋದು ಟೆಂಪಲ್ದು ಹೊರಭಾಗ ನಿಮಗೆ ಕಾಣ್ತಾ ಇದೆ ನೋಡಿ. ನಾವು ಸೆನ್ಸೋಜಿ ಟೆಂಪಲ್ ಹತ್ರ ಬಂದ್ವಿ. ಜಪಾನಿದು ಫೇಮಸ್ ಚೆರಿ ಬ್ಲಾಸಮ್ಸ್ ನೀವು ಇಲ್ಲಿ ನೋಡ್ಬೋದು. ಡೆಫಿನೆಟ್ಲಿ ಒಂದ್ಸಲ ವಿಸಿಟ್ ಮಾಡಲೇಬೇಕಾದಂಥ ಪ್ಲೇಸ್. ಒಳ್ಳೆ ಆರ್ಕಿಟೆಕ್ಚರ್. ಸೊ ನನ್ನ ಬ್ಯಾಟ್ರಿ ಎಕ್ಸಾಸ್ಟ್ ಆಗೋಕ್ಕೆ ಮುಂಚೆ ಒಳಗಡೆ ಹೋಗೋಣ. ಇಲ್ಲೇನೋ ಧೂಪ ಹಾಕ್ದಾಗೆ ಹಾಕ್ತಾಯಿದ್ದಾರೆ ಎಲ್ಲರೂ. ಓಕೆ, ಊದ್ಬತ್ತಿ. ಎಲ್ಲರೂ ಅದರದ್ದು ಹೊಗೆನ ತಗೋತಿದ್ದಾರೆ ನೋಡಿ ಇಲ್ಲಿ. ಹಾಗೆ ಬೇಗ ಟೆಂಪಲ್ ಒಳಗಡೆ ಒಂದು ನೋಡ್ಬಿಡೋಣ. ಸೊ ಇಲ್ಲಿ ಶೂ ಹಾಕ್ಕೊಂಡು ಹೋಗೋದಕ್ಕೆ ಏನು ತೊಂದರೆ ಇಲ್ಲ. ನಮ್ಮೂರಲ್ಲಾಗಿದ್ದರೆ ಶೂ ತೆಗಿಬೇಕಿತ್ತು. ಇಲ್ಲೆಲ್ಲ ದೊಡ್ಡ ದೊಡ್ಡ ಈ ಥರ ಬಲೂನ್ಗಳನ್ನ ನೇತಾಕಿದಾಗೆ ಹಾಕಿದ್ದಾರೆ. ಬಹುಶಃ ಅದ್ರ ಒಳಗಡೆ ಲೈಟ್ ಇರುತ್ತೆ. ಓಕೆ, ಮೋಸ್ಟ್ಲಿ ಟೆಂಪಲ್ದು ಒಳಗಡೆ ಅಂದರೆ ಈಗ ಏನು ಗರ್ಭಗುಡಿ ಅಂತ ಹೇಳ್ತೀವಲ್ಲ, ಅಲ್ಲಿಗೆ ಶೂ ಹಾಕ್ಲಿಕ್ಕಿಲ್ಲ. ಅಲ್ಲಿಗೆ ಯಾರಿಗೂ ಎಂಟ್ರಿ ಇಲ್ಲ, ರಿಸ್ಟ್ರಿಕ್ಟೆಡ್ ಇದೆ. ಇದು ನಮ್ಮ ಕುಶಾಲನಗರದ ಬೈಲ್ಗುಪ್ಪೆಯಲ್ಲಿ ನಾವು ಬುದ್ಧಿಸ್ಟ್ ಮಾನೆಸ್ಟ್ರಿ ನೋಡ್ತೀವಲ್ಲ, ಹಾಗೇ ಇದೆ. ಇಲ್ಲೆಲ್ಲ ದೀಪ. ಸೊ ಬಹುಶಃ ಇಲ್ಲಿ ಕ್ಯಾಂಡಲ್ ಉರ್ಸೋದೇ ಒಂದು ಪದ್ಧತಿ ಇರಬೇಕಿಲ್ಲಿ. ಟೆಂಪಲ್ ಮೇಲ್ಛಾವಣಿ. ಇಲ್ಲಿ ಮೇಲೆ ಹಳೆಯ ಜಾಪನೀಸ್ ಡ್ರಾಯಿಂಗ್ಸ್ ಇದೆ.
ರಾತ್ರಿ ಸುಮಾರು 8:36 ಆಯಿತು. ನಾವಿವಾಗ ನಮ್ಮ ಹೋಟೆಲಿಗೆ ಬಂದಿದ್ದೀವಿ. ನೋಡಿ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಕಾಣ್ತಿರ್ಬೋದು, ಇದು ನಮ್ಮ ಹೋಟೆಲ್. ಅಲ್ಲಿ ಟೆಂಪಲ್ ಆಗಿದ್ಮೇಲೆ ನಂದು ಮೊಬೈಲ್ ಬ್ಯಾಟ್ರಿ ಆಫ್ ಆಗೋಯ್ತು. ಅಲ್ಲಿಂದ ಆಮೇಲೆ 2 ಟ್ರೈನ್ ಸ್ಟೇಷನ್ಸ್ನ ಚೇಂಜ್ ಮಾಡಿಕೊಂಡು ಇಲ್ಲಿ APA ಹೋಟೆಲ್ ಇತಬಾಷಿ ಅಂತ ಹೇಳೋಂಥ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನೈಟ್ ವಾಕ್ ತುಂಬ ಚೆನ್ನಾಗಿತ್ತು. ಅರೌಂಡ್ 500 ಮೀಟರ್ಸ್ ಟ್ರೈನ್ ಸ್ಟೇಷನಿಂದ ನಡಿಬೇಕಾಗಿ ಬಂತು. ಬಟ್ ತುಂಬ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಲಗೇಜ್ ಮತ್ತು ಮಕ್ಕಳನ್ನ ಎತ್ಕೊಳ್ಳೋದ್ರಿಂದ ನೋಡಿ ಸಹದೇವ್ ಇನ್ನೂ ನನ್ನ ಜೊತೆನೇ ಮಲಗಿದ್ದಾನೆ ಇಲ್ಲಿ. ಸೊ ಟ್ರಾವೆಲ್ ಮಾಡೋತ್ತಿಗೆ ಈ ಥರ ಮಕ್ಕಳನ್ನ ಹಾಕೊಳ್ಳೋಕ್ಕೆ ಬ್ಯಾಕ್ ಪ್ಯಾಕ್ಗಳೆಲ್ಲ ಇದ್ದರೆ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ತುಂಬ ಕಷ್ಟ. ನೋಡಿ ಇವಾಗ ನಮ್ಮ ಹೋಟೆಲ್ದು ಇನ್ನೊಂದು ವ್ಯೂವಿಂದ ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಹೋಟೆಲ್ದು ಚೆಕ್-ಇನ್ ಫಾರ್ಮ್ಯಾಲಿಟೀಸ್ ನಾವು ಆಲ್ರೆಡಿ ಮಾಡಿದ್ದೀವಿ. ಇಲ್ಲಿ ಇನ್ನೊಂದು ಖುಷಿ ವಿಚಾರ ಏನಂತ ಹೇಳಿದರೆ, ಆಶೀರ್ವಾದ ಅಂತ ಇಂಡಿಯನ್ ರೆಸ್ಟೋರೆಂಟ್ ಇದೆ.